ಚೈತ್ರ ಮಾಸ ಶುದ್ಧ ಸಪ್ತಮಿ ದಿವಸ ರಥೋತ್ಸವ ಇರುತ್ತೆ. 9 ದಿವಸ ಕಾರ್ಯಕ್ರಮ ಇರುತ್ತೆ. ನವದಿನ ಸಂಕಲ್ಪ ಇರುತ್ತೆ. ನವದಿನ ಸಂಕಲ್ಪದಲ್ಲಿ ಗರುಡೋತ್ಸವ, ಪ್ರಾಕಾರೋತ್ಸವ, ಹನುಮಂತೋತ್ಸವ, ಆಮೇಲೆ ಹಂಸವಾಹನ ಉತ್ಸವ, ಶೇಷವಾಹನ ಉತ್ಸವ, ಭೈರಮಡಿ ಉತ್ಸವ, ರಾಜಮಡಿ ಉತ್ಸವ, ಕಲ್ಯಾಣೋತ್ಸವ ಎಲ್ಲ ಕಾರ್ಯಕ್ರಮಗಳು 9 ದಿವಸ ನಡೀತದೆ. ಸ್ವಾಮಿಗಳು ಬಂದು ಕೈಂಕರ್ಯ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಸರ್ವೇ ಶ್ರೀ ವೆಂಕಟೇಶಾಯ ಶ್ರೀನಿವಾಸಾಯ ಮಂಗಳಂ. ಸರ್ವೈಶ್ಚ ಪೂರ್ವೇ ಆಚಾರ್ಯೇ ಸತ್ಕೃತಾಯ ಸ್ವಮಂಗಳಂ. ನಾನು ಈ ದೇವಸ್ಥಾನದ ಟ್ರಸ್ಟಿ. ಈ ಆನೇಕಲ್ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವ ಯುಗಾದಿ ಹಬ್ಬದ 7ನೇ ದಿನ ಬರುತ್ತೆ. ಇದು ವಿಶ್ವವಿಖ್ಯಾತ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದರೆ 1 ಲಕ್ಷ ಜನಕ್ಕಿಂತ ಅಧಿಕವಾಗಿ ಇಲ್ಲಿ ಜನಗಳು ಸೇರಿ ಭಕ್ತಾದಿಗಳ ಸಹಕಾರದಿಂದ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ವಿಶೇಷತೆ ಅಂದರೆ ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೌರ್ಮೆಂಟ್ಗೆ. ಯಾಕೆಂದರೆ ಬೆಳಗ್ಗೆ ಮಳೆ ಇತ್ತು, ನೆನ್ನೆನೇ ಇತ್ತು. ಈ ಜಾತ್ರೆ ಆಗೋ ತನಕ ಮಳೆ ಬರೋಲ್ಲ, ಕ್ಲಿಯರ್ ಆಗುತ್ತೆ. ಎಲ್ಲರದ್ದು ಊಟ ನಡೀತಾ ಇದೆ. ದೇವರ ಅನುಗ್ರಹ. ಯಾಕೆಂದರೆ ಎಲ್ಲರೂ ಬೇಡ್ಕೊಂಡಿದ್ವಿ. ಆಮೇಲಿಂದ 2ನೇದಾಗಿ ಇದು ನಮ್ಮ ತಾತ ಹೆಗ್ಗಿರಿಯಪ್ಪನವರು ಕಟ್ಟಿಸಿ ಚಿತ್ರ. ಹೆಗ್ಗಿರಿಯಪ್ಪನವರಿಂದ ನಮ್ಮ ತಂದೆಯವರು ಅಣ್ಣಂದಿರೆಲ್ಲ ಇದ್ದರು, ಅವರೆಲ್ಲ ತಿಳ್ಕೊಂಡಿದ್ದಾರೆ. ಸರ್ ತಮ್ಮದು ಯಾವ ಊರು ಸರ್? ನಾವು ಆನೇಕಲ್ ನೆಗೆಟಿವ್. ಆನೇಕಲ್ ನೆಗೆಟಿವ್ ನಿಮ್ಮದು? ನೆಗೆಟಿವ್. ಓಕೆ ಸರ್, ಓಕೆ ಸರ್. ಆಮೇಲಿಂದ ನಿಮ್ಮೆಲ್ಲರ ಆಶೀರ್ವಾದ, ಭಕ್ತಾದಿ ಸಹಕಾರದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ನಡೆಸ್ಕೊಂಡೋಗ್ಲಿ ಅಂತ ನಾನು ತಿಮ್ಮರಾಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಓಕೆ, ಸೇರಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಕುಲಸ್ಥರು ಎಲ್ಲ ಸೇರಿ ಮಾಡ್ತಾ ಇದ್ದೀರಾ? ಪೂರ್ತಿಗೆ ಎಲ್ಲರೂ ಸೇರಿ. ನಮ್ಮ ಕುಲಸ್ಥರು ಸೋಮವಂಶ ಆರ್ಯ ಕ್ಷತ್ರಿಯ ಸೇವಾ ಸಂಘ, ನಾವೆಲ್ಲ ಅಣ್ಣ ತಮ್ಮಂದರು ಎಲ್ಲ ಸೇರಿ ಸುಮಾರು 35 ವರ್ಷದಿಂದ ನಾವು ಚಿಕ್ಕವರು ಮಾಡ್ತಾ ಇದ್ದೀವಿ. ಅದಕ್ಕೆ ಮೊದಲು ನಮ್ಮ ತಂದೆಯವರು, ಅವ್ರ ತಂದೆಯವರೆಲ್ಲ ಒಂದು ಇದು ಸುಮಾರು. ಸರ್, ಈ ಜಾತ್ರೆ ನೀವು ಯಾವ ಊರಿಂದ ಬಂದು ಇಲ್ಲಿ ಜಾತ್ರೆ ನಡೆಸ್ತೀರಾ ಸರ್? ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಮ್ಮ ತಮ್ಮ ಇದು ಜಾತ್ರೆ ಸುಮಾರು 100 ವರ್ಷಗಳಿಂದ ನಡೀತಾ ಇದೆ. ಅಲ್ಲಿಂದ ನಮ್ಮ ತಿಮ್ಮರಾಯ ಸ್ವಾಮಿ ಮನೆ ದೇವರು ಬಿಟ್ಟು ಇಲ್ಲಿ ದೇವಾಲಯ ಕಟ್ಟಿದ ಮೇಲೆ ರಸಾಯನ ಪಾಣಿಕೆಗಳೆಲ್ಲ ಮಾಡಿ ಅಭಿವೃದ್ಧಿ ಮಾಡಿ ಇದನ್ನು ನಡೆಸೋದಕ್ಕೋಸ್ಕರವಾಗಿ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಪ್ರತಿ ವರ್ಷ ಜಾತ್ರೆ ಮಹೋತ್ಸವವನ್ನು ತಪ್ಪದೇ ನಡೆಸ್ಕೊಂಡು ಬರ್ತಾ ಇದ್ದೀವಿ. 4 ತಲೆಮಾರುಗಳಿಂದ ಈ ಜಾತ್ರೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೂ ಇಲ್ಲಿ ಉದ್ಭವಿಸಿರೋದ್ರಿಂದ ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅವತಾರದಲ್ಲಿ ಸ್ವಾಮಿ ವಿಶೇಷವಾಗಿ ಸ್ವಾಮಿನ ಬೆಳೀತಾನೆ ಇದ್ದಾರೆ. ಇಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಸ್ವಾಮಿಗೆ ನಾವು ಏನು ಬೇಡಿಕೆ ಮಾಡ್ಕೊಂಡಿದ್ದೆಲ್ಲ ನೆರವೇರುತ್ತೆ. ನಮ್ಮ ಕುಟುಂಬ ಎಲ್ಲರೂ ವರ್ಷ ಎಲ್ಲರೂ
ನಮ್ಮ ಮನೆಯಿಂದ ಹಿಡಿದು ನಮ್ಮ ಅಜ್ಜಿ ತಾತ ಅವರೆಲ್ಲರಿಂದ ನಡ್ಸ್ಕೊಂಡು ಬಂದಿದ್ದು ನಾವು ನಮ್ಮ ಮಕ್ಕಳೆಲ್ಲ ಹೀಗೆ ಹೇಳ್ಕೊಡ್ತಾ ಇದ್ದೀವಿ. ಅವ್ರು ನಮಗೆ ಹೀಗೆ ನಡ್ಸ್ಕೊಂಡು ಹೋಗಲಿ ಅಂತ ಬಂದಿರೋದು. ನಮ್ಮ ಮನೆ ದೇವರು ತಿಮ್ಮರಾಯ ಸ್ವಾಮಿ ಆನೇಕಲ್ಲು ಎಲ್ಲ ನಾವು ಬಂದು ಇಲ್ಲಿ 68 ಪ್ರತಿ ವರ್ಷ ಬಂದು ಆಚರಣೆ ಸೇವೆ ಸಲ್ಲಿಸಿ ಅನ್ನದಾನ ಮಾಡ್ತಾರೆ ಬಂದು ಹೋಗ್ತಾ ಇದ್ದೀವಿ. ಓಕೆ ಮೇಡಮ್.